ಮನೋಹರ್ ಅವರೇ, ನಿಮ್ಮಿಂದಲೇ ಪ್ರಶ್ನೆ ಶುರು ಮಾಡ್ತೀನಿ. ಈ ನಂಬರ್ಸ್ ನೋಡಿ ಎಷ್ಟು ಭಯ ಆಯಿತು ಆ್ಯಂಡ್ ಆತಂಕ ಪಡುವ ವಿಚಾರ ಅಂತ ಅನ್ನಿಸ್ತಾ ಇದೆಯಾ? ಡೀಟೇಲ್ಸ್ ಏನು ಮಾತಾಡ್ತೀರಿ? ಆ್ಯಕ್ಚುಲಿ ಎರಡು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ನಂಬರ್ಸ್ ಬಂದಿತ್ತು. ಓಕೆ, ಡಕ್ಕನ್ ಹೆರಾಲ್ಡಲ್ಲಿ ಒಂದು ಬಂದಿತ್ತು, ಭಿನ್ನವಾಗಿ ಡೇಟಾ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಬಂದಿತ್ತು. ಡೆಫಿನೆಟ್ಲಿ ನಂಬರ್ಸ್ಗಳನ್ನು ನಾವು ಇವತ್ತು ಗಮನದಲ್ಲಿ ಇಟ್ಕೊಳ್ಳೋದೇ ಬೇಡ. ಯಾಕಂತ ಹೇಳಿದ್ರೆ ನಾನು ಸ್ಟಡಿ ಮಾಡ್ತಾ ಇದ್ದಂಗೆ ನಮ್ಮ ರಾಜ್ಯದಲ್ಲೇ ತಗೊಳ್ಳೋದಾದ್ರೆ 1010 ಜನ ಸಲಿಂಗ ಅಂದ್ರೆ ಈ ಗೇ ಇಂಟಿಮೆಸಿಯನ್ನ ನಾವು ನೋಡ್ಬೋದು. ಅದರಲ್ಲಿ ಹಿಂಗೆ 40,000 50,000 ಡೆಫಿನೆಟ್ಲಿ ಇಟ್ಸ್ ಅ ಹ್ಯೂಜ್ ನಂಬರ್. ಅದು ನಂಬಕ್ ಆಗ್ದಲ್ಲಿರುವ ನಂಬರ್ಸ್ ಎಡವಟ್ಟಾಗಿದೆ. ಮಾಧ್ಯಮದೊಳಗಾಗಿ ಅದು ಯಾರೇ ಬೇರೆಯವ್ರು ಮಾಡಿರಲಿ, ಬಟ್ ನಾನು ಕ್ಷಮೆ ಕೇಳ್ತೀನಿ. ಆದ್ರೂ ಇಲ್ಲಿ ನಂಬರ್ಸ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ, ಅದನ್ನ ನಾವು ಒಪ್ಕೊಳ್ಳೇಬೇಕಾಗಿದೆ. ಇನ್ಫ್ಯಾಕ್ಟ್ ಕಡಿಮೆ ನಂಬರ್ಸ್ ಯಾವ ಪೇಪರ್ ಬಂದಿತ್ತು ಅದರಲ್ಲಿ 412 ತೋರಿಸ್ತಿದ್ದಾರೆ ಲಾಸ್ಟ್ ಇಯರ್. ಓಕೆ, ಇಲ್ಲಿ 2-3 ವಿಷಯ ಇದ್ದಾವೆ. ಒಂದು, ಆ ವಯಸ್ಸಿನವರು 18 to 20, 23 ಆ ವಯಸ್ಸಿನಲ್ಲಿ ಗಂಡಸರೊಂದಿಗೆ ಗಂಡಸರು ಸೆಕ್ಸ್ ಮಾಡ್ತಾರೆ ಅಂದರೆ ಅವರೆಲ್ಲರೂ ಸಲಿಂಗಕಾಮಿಗಳು, ಗೇಗಳು ಅಂತ ಹೇಳಲಿಕ್ಕಾಗಲ್ಲ. ಹೌದಾ? ಯಾಕಂದರೆ ನಮ್ಮ ಸಮಾಜದಲ್ಲಿ ಗಂಡಸರು ಹೆಂಗಸರು ಮಿಕ್ಸ್ ಆಗಲಿಕ್ಕಾಗಲ್ಲ ಇಡೀ ಸೌತ್ ಏಷ್ಯಾದಲ್ಲಿ. ಆ ರೀತಿ ಇರುವಾಗ ಮೆಜಾರಿಟಿ ಗಂಡಸರು ಸೆಕ್ಷುವಲ್ ಇಂಟಿಮಸಿ ಫಸ್ಟು ಗಂಡಸರಿಂದನೇ ಆಗುತ್ತೆ. ಅದರಿಂದ ಅವರು ಸಲಿಂಗಕಾಮಿಗಳಾಗ್ತಾರೆ ಅಂತ ಇಲ್ಲ. ದೇ ಆಲ್ ಗ್ರೋ ಔಟ್ ಆಫ್ ಇಟ್. ಅದೊಂದು. ಅದರಿಂದ ಹಾಸ್ಟೆಲ್ಗಳಲ್ಲಿ ಅಥವಾ ಬೇರೆ ಎಲ್ಲಾದರೂ ಗಂಡಸರಿಬ್ಬರು ಸೆಕ್ಸ್ ಮಾಡ್ತಾರೆ ಅಂದರೆ ಅವರು ಗೇ ಅಂತ ಹೇಳಲಿಕ್ಕಾಗಲ್ಲ. ಅದೊಂದು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಎನಿ ಡೀಟೇಲ್ ಸೆಕ್ಷುವಲ್ ಸ್ಟಡೀಸ್ ನಮ್ಮಲ್ಲಿ ಮಾಡಿರುವಾಗ ಕಾಣಿಸೋದೇನೆಂದರೆ ಫಸ್ಟ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಫ್ ಮೆನ್ ಈಸ್ ವಿತ್ ಮೆನ್ ಇನ್ ಅವರ್ ಕಂಟ್ರಿ ಮೋಸ್ಟ್ಲಿ. ಅದೊಂದು. ಒಬ್ಬ ಪುರುಷ ಮತ್ತೊಬ್ಬ ಪುರುಷನ ನಡುವೆ ನಡೆಯುವ ಲೈಂಗಿಕ ಸಂಪರ್ಕವನ್ನ ಗೇ ಇಂಟಿಮೆಸಿ ಅಂತ ಕರೆಯಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇರೋದು. ದಟ್ ಇಸ್ ವೈ ನಾವೀಗ ಪಬ್ಲಿಕ್ ಹೆಲ್ತ್ ಕಾರ್ಯಕ್ರಮಗಳಲ್ಲಿ MSM ಅಂತಾರೆ, ಅಂದರೆ ಗಂಡಸರೊಂದಿಗೆ ಸೆಕ್ಸ್ ಮಾಡೋ ಗಂಡಸರು ಅಂತ. ವೆನ್ ಯು ಸೇ ಗೇ ಅಥವಾ ಏನಾದ್ರು ಸಲಿಂಗಕಾಮಿ ಅಂದ್ರೂ ಅಲ್ಲಿ ಪ್ರೀತಿ ಬಗ್ಗೆ ಇರುತ್ತೆ, ಇಷ್ಟ ಇರುತ್ತೆ, ಅದು ಅವರ ಲೈಂಗಿಕ ಆದ್ಯತೆ ಆಗಿರುತ್ತೆ. ಇದು ಲೈಂಗಿಕ ಆದ್ಯತೆ ಆಗಿ ಮಾತ್ರ ಸೆಕ್ಸ್ ಮಾಡಲ್ಲ ಜನ. ಫಾರ್ ಎಕ್ಸಾಂಪಲ್, ಜೈಲುಗಳಲ್ಲಿ ಗಂಡಸರು ಸೆಕ್ಸ್ ಮಾಡ್ತಾರೆ, ಅಲ್ಲಿ ಅವರಿಗೆ ಮಹಿಳೆಯರು ಸಿಗಲ್ಲ. ಅದಕ್ಕಾಗಿ ಜೈಲಲ್ಲಿರೋ ಎಲ್ಲರೂ ಸಲಿಂಗಕಾಮಿಗಳು ಅಂತ ಹೇಳಲಿಕ್ಕಾಗಲ್ಲ ನಾವು. ಇಟ್ ಕ್ಯಾನ್ ಬಿ ಸಿಚುವೇಶನಲ್, ಆಫನ್ ಸಿಚುವೇಶನಲ್. ಯಾಕೆಂದರೆ ಆ ಪರಿಸ್ಥಿತಿಯಲ್ಲಿ ಅದು ಯಂಗ್ಸ್ಟರ್ಸ್, ಯುವಜನರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದರಿಂದ ಅವ್ರನ್ನ ನಾವು ಸಲಿಂಗಕಾಮಿಗಳು ಅಥವಾ ಗೇಗಳು ಅಂತ ಕರೀಲಿಕ್ಕಾಗಲ್ಲ. ಅದೊಂದು. ಎರಡನೇದು, ಇವತ್ತು HIV ಬಂದರೆ ಸಾವಾಗಲೇಬೇಕು ಅಂತ ಏನಿಲ್ಲ. ಇವತ್ತು ಡಯಾಬಿಟಿಸ್ ಇರ್ಬೋದು ಅಥವಾ ಆಸ್ತಮಾ ಇರ್ಬೋದು, ಅದೇ ರೀತಿಯಲ್ಲಿ HIV ಫುಲ್ ಲೈಫ್, ಪೂರ್ತಿ ಜೀವನ ನಾವು ಚಿಕಿತ್ಸೆ ತಗೊಂಡು ಅದನ್ನು ಮ್ಯಾನೇಜ್ ಮಾಡ್ಬೋದು. ಚಿಕಿತ್ಸೆ ಫ್ರೀಯಾಗಿ ಸರ್ಕಾರ ಕೊಡ್ತಾ ಇದೆ, ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಅಂತಾರೆ. ಅದರಿಂದ ಏನಾಗುತ್ತೆ ಅಂದರೆ ವೈರಸ್ ಬಾಡಿಯಲ್ಲಿರುತ್ತೆ. ಸ್ಟೇಟ್ಮೆಂಟ್ಗಳು ಇದನ್ನು ಡಾಕ್ಟರ್ ಹತ್ರ ಚರ್ಚೆ ಮಾಡೋಣ. ಯಾಕೆ ಅಂತ ಕೇಳ್ತೀನಿ ನಾನು. ಈ ರೀತಿಯ ಸ್ಟೇಟ್ಮೆಂಟ್ಗಳು ನೋಡುಗರಿಗೆ ಗ್ರಾಂಟೆಡ್ ಆಗಬಾರ್ದು. HIV ಟ್ರೀಟ್ಮೆಂಟ್ ಇದೆ, HIV ಬಂದರೂ ನಾನು ಬದುಕ್ತೀನಿ ಅನ್ನೋ ಮೆಸೇಜ್ ಏನಾದರೂ ರಾಂಗ್ ಮೆಸೇಜ್ ಕನ್ವೆ ಆಗಿಬಿಟ್ರೆ ಸಮಾಜ ಇದನ್ನು ಅರ್ಥೈಸ್ಕೊಳ್ಳುವಂತಹ ಪರಿಸ್ಥಿತಿಯೇ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಎಸ್, ನಾನು ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ನನ್ನ ಸ್ನೇಹಿತರೇ ಇದ್ದಾರೆ 20-25 ವರ್ಷದ HIV ಜೊತೆ ಜೀವನ ಮಾಡ್ತಿರೋರು. ಎಸ್, ನಾನು ಬರ್ತೀನಿ. ಯಾಕಂದರೆ ಕೆಲವೊಂದು ಗೊತ್ತಿಲ್ಲದ ವಿಚಾರಗಳನ್ನು ನಿಮ್ಮಿಂದ ಕೇಳಿಸ್ಕೊಂಡಾಗ ಸ್ಟ್ರೇಂಜ್ ಅನ್ಸುತ್ತೆ ನಮಗೆ. ಬಟ್ ಕ್ಲಾರಿಫಿಕೇಶನ್ ತಗೊಳ್ಳೋಣ. ಅಂಜಿನಪ್ಪ ಸರ್, ನಾನು ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ಳೋಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ. ಈ ಗೇ ಇಂಟಿಮೆಸಿಯಿಂದಲೇ HIV ನಂಬರ್ಸ್ ಗೇನ್ ಆಗ್ತಾ ಇದೆ, ಇದು ಎಷ್ಟು ಆತಂಕಕಾರಿ? ಮೇಡಮ್, ಫಸ್ಟ್ ಆಫ್ ಆಲ್ HIV ಈಸ್ ಎ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. 1981ರಿಂದ ಇದುವರೆಗೂ ನಾವು ಕೇಳ್ತಾ ಬರ್ತಿದ್ದೀವಿ. ಮಿತ್ರರು ಹೇಳಿದ 2 ಪಾಯಿಂಟು ನಾನು ಅಗ್ರಿ ಮಾಡ್ಕೋತೀನಿ. ಮೇಲ್ ಟು ಮೇಲ್ ಸೆಕ್ಸ್ ಅದನ್ನು ಗೇ ಅಂತ ಕರೆಯೋಕ್ಕಾಗಲ್ಲ. ಸೆಕ್ಷುವಲ್ ಗ್ರಾಟಿಫಿಕೇಷನ್ಗೆ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ, ಗಂಡಸರಲ್ಲಿ 14 ವರ್ಷಕ್ಕೇ ಚಿಗುರು ಮೀಸೆ ಬರುತ್ತಲ್ಲ, ಅವಾಗಲಿಂದನೇ ಅವನಿಗೆ ಎರೆಕ್ಷನ್ ಶುರುವಾಗುತ್ತೆ, ನೈಟ್ ಎಜಾಕ್ಯುಲೇಷನ್ ಆಗುತ್ತೆ. ಸೆಕ್ಷುವಲ್ ಗ್ರಾಟಿಫಿಕೇಷನ್ ಅನೇಕ ವಿಧಗಳಿದ್ದಾವೆ. ಇವೆಲ್ಲ ಪರ್ವರ್ಟೆಡ್ ಸೆಕ್ಸ್. ನಾರ್ಮಲ್ ಸೆಕ್ಸ್ ಅಂದರೆ ಮೇಲ್ ಟು ಫೀಮೇಲ್, ಅದು ಹೆಟ್ರೋಸೆಕ್ಷುಯಲ್ ಅಥವಾ ಬೈಸೆಕ್ಷುಯಲ್ ಅಂತೀವಲ್ಲ. ಬಟ್ ಹೋಮೋಸೆಕ್ಸ್ ಅನ್ನೋದು ಇಟ್ಸ್ ಎ ಟರ್ಮಿನಲ್, ಅವ್ರು ಕರೆಕ್ಟಾಗಿ ಹೇಳಿದ್ರು. ಆಮೇಲೆ
ಇನ್ನೊಂದೆಲ್ಲ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್ ಪ್ಲೀಸ್. ಮೊದಲು ಏನು ಭಯ ಇತ್ತಲ್ಲ, HIV ಬಂದರೆ ಮುಗಿತವನ ಕತೆ, ಏಡ್ಸ್ ಅಂದರೆ ಮುಗಿದೋಯ್ತು ಅಂತ ಆ ವರ್ಡ್ ಇಲ್ಲ ಇವತ್ತು. ಇದು ಮೆಡಿಕಲ್ ಅಡ್ವಾನ್ಸ್ಮೆಂಟ್. ಎಲ್ಲೋ ಜನಗಳಿಗೆ ರಾಂಗ್ ಮೆಸೇಜ್ ಅಲ್ಲ, ಹಂಗ ಅನ್ಕೊಂಡು ನಾನು HIV ಬಂದ್ರು ನಾನು ಈ ಮೆಸೇಜ್ ನಾನು ಕೊಡ್ತಾ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್. ಈಗ ಜ್ವರ ಬಂದಾಗ ಈ ಮಾತ್ರೆ ತಗೊಳ್ಳಿ ಅಂತ ನಾನ್ ಹೇಳೋಕು, ಅದೇ ಮಾತನ್ನ ಕಾನ್ಫಿಡೆನ್ಸ್ ಇಂದ ಓದಿರುವ ನೀವ್ ಹೇಳೋಕು ಅಜಗಜಾಂತರ ವ್ಯತ್ಯಾಸ ಇದೆ. ಡೆಫಿನೆಟ್ಲಿ. ಅದನ್ನ ಬಟ್ ಇದನ್ನ ನೀವು ಪ್ರೊಟೆಕ್ಷನ್ ಆಗಿ ತಗೋಬಾರ್ದು. ಏಡ್ಸ್ ಇದ್ರು ನಾನು ಬದುಕೋದಿದೆ, ಅದು ಬಿಕಾಸ್ ಆಫ್ ಅವರ್ ಮೆಡಿಕಲ್ ಅಡ್ವಾನ್ಸ್ಮೆಂಟ್. ವಂಡರ್ಫುಲ್ ಆಂಟಿವೈರಲ್ ಡ್ರಗ್ಸ್ ಬಂದಿದ್ದಾವೆ ಇವತ್ತು ಎಲ್ಲ ಕಡೆ. ART ಅನ್ನು ವರ್ಲ್ಡ್ನಲ್ಲಿ ಯಾವುದೇ ಒಂದು ಕಾಯಿಲೆಗೆ ಮ್ಯಾಕ್ಸಿಮಮ್ ದುಡ್ಡು ಬಡ್ಜೆಟ್ಟು ಪಬ್ಲಿಕ್ ಫಂಡ್ ರಿಲೀಸ್ ಹೋಗೋದು ಅಂದರೆ HIV. ಹಂಗಾಗಿ ಲಾಟ್ ಆಫ್ ಡೆವಲಪ್ಮೆಂಟ್ಸ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಯಂಗ್ಸ್ಟರ್ಸ್ಗೆ ಒಂದು ರಾಂಗ್ ಮೆಸೇಜ್ ಹೋಗಬಾರ್ದು. HIV ಬರೋದು ಅನ್ಪ್ರೊಟೆಕ್ಟೆಡ್ ಸೆಕ್ಸಲ್ಲಿ. ಭಾಳ ಜನ ಕಾಂಡಮ್ ಹಾಕ್ಕೋತಾರೆ, ಯಾಕಂದರೆ ಮಕ್ಕಳಾಗ್ದಂಗೆ ಇರಲಿ ಅಂತ ಅಟ್ಟೆ ಅವ್ರಿಗೆ ಯೋಚನೆ. ಫೀಮೇಲ್ ಜೊತೆಯಲ್ಲಿ ಸೆಕ್ಸ್ ಮಾಡಿದಾಗೆ ಅವಳು ಪ್ರೆಗ್ನೆಂಟ್ ಆಗಬಾರ್ದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನಲ್ ಸೆಕ್ಸ್ ಮಾಡೋರು, ಓರಲ್ ಸೆಕ್ಸ್ ಮಾಡೋರು, ಮೇಲ್ಸ್ನಲ್ಲಿ ಇದೊಂದು ಕಾಮನ್. ಮೇಲ್ಸು ಏನಲ್ ಸೆಕ್ಸ್ ಮಾಡ್ತಾರೆ, ಓರಲ್ ಸೆಕ್ಸ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಪ್ರೊಟೆಕ್ಷನ್ ತೊಗೊಳ್ಳಲ್ಲ, ಅವರು ಕಾಂಡಮ್ ಯೂಸ್ ಮಾಡಲ್ಲ. ಹಂಗಾಗಿ ಈ ಏನು ನೀವು ಫಿಗರ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೀರಲ್ಲ, ಪ್ರಾಬಬಲಿ ಇದರಿಂದ ಆಗ್ತಾ ಇದೆ. ಅನ್ಪ್ರೊಟೆಕ್ಟೆಡ್ ಓರಲ್ ಸೆಕ್ಸ್ ಅಂಡ್ ಏನಲ್ ಸೆಕ್ಸ್, ಸುರಕ್ಷಿತವಲ್ಲದ ಸುರಕ್ಷಿತ ಲೈಂಗಿಕ ಕ್ರಿಯೆ, ಅದು ಮೇಲ್ ಟು ಮೇಲ್ನೊಳಗೆ ಇದಾಗುತ್ತೆ. ಫೀಮೇಲ್ನೊಳಗೆ ಯಾಕೆ ಕಾಂಡಮ್ ಯೂಸ್ ಮಾಡ್ತಾರೆ ಅಂದರೆ ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಟಾಳು ಅನ್ನೋ ಬೈಕ್ ಯೂಸ್ ಮಾಡ್ತಾರೆ ಹೊರತು ನನಗೆ ಏಡ್ಸಿಂದ ಅದು ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಸೆಕ್ಸ್ ಮಾಡಿದಾಗೆ, ಪರ್ಟಿಕ್ಯುಲರ್ಲಿ ಓರಲ್ ಸೆಕ್ಸ್, ಅನ್ಫಾರ್ಚುನೇಟ್ಲಿ ಇವೆಲ್ಲವೂ ಕೂಡ ನಾವು ಪಬ್ಲಿಕ್ನ ಮಾತಾಡೋದು ಕಷ್ಟ. ಬಟ್ ರಿಯಲಿ ಇಟ್ ಹ್ಯಾಪನ್ಸ್, ನಡೀತಾ ಇದೆ ಅದು. ಹಾಗಾಗಿ ನಮ್ಮ ಇವತ್ತಿನ ಡಿಸ್ಕಷನ್ನಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಎಚ್ಚರಿಕೆಯ ಗಂಟೆ ಬಾರಿಸ್ಬೇಕು. HIV ಮುಜುಗರದ ಪದವನ್ನ ಬದಿಗಿಟ್ಟು ನಾನು ಆರಂಭದಲ್ಲಿ ಹೇಳಿದಂತೆ ಸರ್, ಜಾಗೃತಿ, ಆರೋಗ್ಯ, ಎಚ್ಚರಿಕೆ ದೃಷ್ಟಿಯಿಂದ ಅಷ್ಟೇ ಈ ಕಾರ್ಯಕ್ರಮದಲ್ಲಿ ನಾವು ಜನರಿಗೆ ಬೇಕಾಗಿರೋದನ್ನ, ಯುವಕರಿಗೆ ಬೇಕಾಗಿರೋದನ್ನ ಮೆಸೇಜ್ ಪಾಸ್ ಮಾಡಿ. ಅಮ್ಮ, ಇದು ಎಷ್ಟು ಕಾಮನ್ ಆಗಿ ಆಗ್ತಾ ಇದೆ ಅಂದರೆ, ಹುಡುಗರು ಹೋಟ್ಲಾಗಿ ಕೆಲಸ ಮಾಡಕ್ಕೆ ಬಂದಿರ್ತಾನೆ, ಯಾರೋ ಹಳ್ಳಿಯವ್ರ ಪಾಪ 3 ಜನ ಇರ್ತಾರೆ, ಒಬ್ಬನಿಗೆ ಏನೂ ಗೊತ್ತಿರಲ್ಲ, ಇನ್ನೊಬ್ಬ ಅವನು ಮಿಸ್ಯೂಸ್ ಮಾಡ್ಕೋತಾನೆ, ಅವನಿಂದ ಇವನು ಕಲ್ತ್ಕೋತಾನೆ. ಇವು PGಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಎನಿ ಹಾಸ್ಟೆಲ್, ಆರ್ಮಿ ಒಳಗೆ ಮೇಲ್ ಟು ಮೇಲ್ ಸೆಕ್ಸ್ ಅಂಡ್ ಮೇಲ್ ಟು ಅನಿಮಲ್ ಸೆಕ್ಸ್ ಆಲ್ಸೋ, ದಟ್ ಈಸ್ ನೋನ್. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದು ಬೇಡ. ಬಟ್ ಮೇಲ್ ಟು ಮೇಲ್ ಸೆಕ್ಸು, ಈವನ್ ಫೀಮೇಲ್ ಟು ಫೀಮೇಲ್ ಆಗುತ್ತೆ, ಬಟ್ ಅಲ್ಲಿ ಪೆನೆಟ್ರೇಷನ್ ಇರಲ್ಲ, ಅದು ಬೇರೆ, ಅದನ್ನು ತೊಗೊಳ್ಳೋದೇ ಬೇಡ ಇವತ್ತು ನಾವು. ಸೊ ಮೇಲ್ ಟು ಮೇಲ್ ಸೆಕ್ಸಲ್ಲಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಈಸ್ ಅನ್ಪ್ರೊಟೆಕ್ಟೆಡ್. ಅವರು ಪ್ರಿಕಾಷನ್ ತೊಗೊಳ್ದಿರ ಓರಲ್ ಸೆಕ್ಸು, ಏನಲ್ ಸೆಕ್ಸ್ ಮಾಡೋದ್ರಿಂದ ಏಡ್ಸ್ ಬರುತ್ತೆ. ಬಂದ ಮೇಲೆ ಅನ್ಫಾರ್ಚುನೇಟ್ಲಿ ಮೊದಲಿಗೆ ಎದುರಿಸೋರು, ಏಡ್ಸ್ ಬಂದರೆ ಮುಗೀತು ಅಷ್ಟೇ ಅಂತ ಕತೆ ಅಂತ. ಇವತ್ತು ಹಂಗಿಲ್ಲಮ್ಮ. ಅದೇ ಒಂದು ಡಿಸ್ಅಡ್ವಾಂಟೇಜ್ ಆಗ್ಬಿಟ್ಟಿದೆ. ಈ ಹುಡುಗರಿಗೇನೆ ಏನೂ ಆಗಲ್ಲಂತೆ, ಬಿಡು, ಏನು ನಡೀತದೆ, ನನ್ನ ಜೀವನ ಪರ್ಯಂತ ಇರ್ಬೋದು, ಅದು ಸೈಂಟಿಫಿಕಲಿ ಟ್ರೂ ಇರ್ಬೋದು. ಬಟ್ ಇವ್ರಿಗಿಂತ ಪ್ರೊಟೆಕ್ಷನ್ ತೊಗೋಬಾರ್ದು ಅವರು. ಸೊ ಎಲ್ಲೋ ಒಂದು ಕಡೆ ಈ ಕಾಯಿಲೆ ಡೆಫಿನೆಟ್ಲಿ ಇಟ್ಸ್ ಎ ವೈರಲ್ ಕಾಯಿಲೆ. ಅದಕ್ಕೆ ಏನಂದರೆ ಇವ್ರು ಹೇಳ್ದಂಗೆ ಟ್ರೀಟ್ಮೆಂಟು ಎಲ್ಲ ಕಡೆ ಸಿಗುತ್ತೆ, ಈಸಿಲಿ ಸಿಗುತ್ತೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಂಗಿಲ್ಲ. ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬಂದರೆ ART ಸೆಂಟ್ರ್ ಇದೆ, ನೀವು KC ಜನರಲ್ಗೆ ಹೋದರೆ ART ಸೆಂಟ್ರ್ ಇದೆ. ಇವತ್ತು ಹೈಲಿ ಕಾಸ್ಟ್ಲಿ ಡ್ರಗ್ಸು ಕೂಡ ಏಡ್ಸ್ನಲ್ಲಿ ಫ್ರೀ ಸಿಗ್ತವೆ. ಬಟ್ ಈ